Good afternoon to all. Welcome to Akais Academy. KS ಸಂಬಂಧಪಟ್ಟಂಗೆ ಇರುವಂತಹ ಕೆಲವೊಂದು ಇದು ಎಕ್ಸಾಮ್ ನಡೆದಿರೋದೇನೆ ಕಳೆದ 20 ವರ್ಷದಲ್ಲಿ 10 ಸಲ 10 ಕ್ವೆಶ್ಚನ್ ಪೇಪರಲ್ಲಿ ಒಂದು 6 ಕ್ವೆಶ್ಚನ್ ಪೇಪರಲ್ಲಿ ನಾವೆಲ್ಲ ಹುಡುಕಿ ಸೋಸಿ ತೆಗೆದ್ರೆ ಒಂದು 70 ರಿಂದ 80 ಒಳ್ಳೆ ಕ್ವೆಶ್ಚನ್ ಸಿಗ್ತವೆ. ಆ ಕ್ವೆಶ್ಚನ್ ನ ಕರೆಕ್ಟ್ ನೀವು ಡಿಸ್ಕಸ್ ಮಾಡಿದ್ರೆ ಅಥವಾ ನೀವು ನೋಡಿದ್ರೆ ನಿಮಗೆ UPSC KPSC ಸಂಬಂಧಪಟ್ಟಂತ ಪೊಲಿಟಿನಲ್ಲಿ ಬರಬೇಕಾಗಿರೋಂಥ ಪ್ರಶ್ನೆಗಳ ಮೂಲ ಯಾವ ಭಾಗದಲ್ಲಿ ಇರುತ್ತೆ ಅನ್ನೋದು ನಿಮ್ಗೆ ನೇರವಾಗಿ ತಿಳಿಯುತ್ತೆ. ಅಂಥದ್ದು ಒಂದು 70 ಕ್ವೆಶ್ಚನ್ ಸೆಲೆಕ್ಟ್ ಮಾಡಿದ್ದೀನಿ. ಆ ಕ್ವೆಶ್ಚನ್ಸ್ನ ನೀವು ನೋಡಿ, ನಿಮ್ಮ ಹತ್ರ ಹ್ಯಾಂಡ್ ಔಟ್ಸ್ ಇದೆ. ಯಾರ್ಯಾರು ಆನ್ಲೈನ್ ನೋಡ್ತಾ ಇದ್ದೀರಾ ಅವ್ರಿಗೆಲ್ಲರಿಗೂ PDF ನ ನಾನು ಆಮೇಲೆ ಕಳಿಸ್ಕೊಡ್ತೀನಿ. ಈಗ ಸದ್ಯಕ್ಕೆ ನಾನು ಡಿಸ್ಕಷನ್ ಮಾಡ್ತಾ ಹೋಗ್ತೀನಿ. ನಿಮ್ಮ ಹತ್ರ ಯಾವ ನೋಟ್ಬುಕ್ ಇದೆ ಆ ನೋಟ್ಬುಕ್ಕಲ್ಲಿ ಈ ಕ್ವೆಶ್ಚನ್ ನೋಡಿ ಬರ್ಕೊಂಡ್ರೆ ಸಾಕು. ಈ ಕ್ವೆಶ್ಚನ್ ನಿಮ್ಮ ಹತ್ರ ಇರೋಂಥ ಬುಕ್ಲೆಟ್ ಅಲ್ಲಿ ನೀವು ನೋಡಿ ಒಂದು ನಿಮಿಷ ಟೈಮ್ ತಗೊಳ್ಳಿ. ಎಷ್ಟು ಸಾಧ್ಯವಾಗುತ್ತೆ ಅಷ್ಟು ಫಾಸ್ಟ್ ಆಗಿ ಓದಿ ನಮಗೆ ಆನ್ಸರ್ನ ನಾನು ಹೇಳ್ಕೊಡ್ತೀನಿ. 2017 ಬಂದಿರೋಂಥ ಪ್ರಶ್ನೆಗಳು. Consider the following regarding the United Nations Security Council UNSC. Statement A: UNSC consists of 15 members. 5 permanent members are USA, UK, Japan, Russia and China. 10 non-permanent members are elected on a regional basis to serve for 5-year terms. Which of the above statements is are correct? A only. ಮಾರ್ಕ್ ಮಾಡ್ಬಿಟ್ಟಿರಾಗ್ಲೇ A only. UN ಬಗ್ಗೆ ನಿಮಗೆ ಗೊತ್ತು, ವಿಶ್ವಸಂಸ್ಥೆ. ಆ ವಿಶ್ವಸಂಸ್ಥೆಯಲ್ಲಿ ಮುಂಚೆ 6 ಮುಖ್ಯ ಅಂಗಗಳಿದ್ವು. ಈಗ ಅದು ಮುಖ್ಯವಾಗಿ 5 ಮುಖ್ಯವಾದಂಥ ಅಂಗಗಳಿವೆ. ಒಂದನೇದು ಜನರಲ್ ಅಸೆಂಬ್ಲಿ, ಎರಡನೇದು UN ಸೆಕ್ಯೂರಿಟಿ ಕೌನ್ಸಿಲ್, ಮೂರನೇದು UN ಸೆಕ್ರೆಟೇರಿಯೇಟ್, ನಾಲ್ಕನೇದು ಎಕನಾಮಿಕ್ ಅಂಡ್ ಸೋಷಿಯಲ್ ಕೌನ್ಸಿಲ್ ಆರ್ ಇಕೋಸಾಕ್, ಅಂಡ್ ಫಿಫ್ತ್ ಒನ್ ಈಸ್ ಇಂಟರ್ನ್ಯಾಷನಲ್ ಕೋರ್ಟ್ ಆಫ್ ಜಸ್ಟಿಸ್. ಇಂಟರ್ನ್ಯಾಷನಲ್ ಕೋರ್ಟ್ ಆಫ್ ಜಸ್ಟಿಸ್ ಮತ್ತೆ ಇಂಟರ್ನ್ಯಾಷನಲ್ ಕೋರ್ಟ್ ಆಫ್ ಆರ್ ದ ಇಂಟರ್ನ್ಯಾಷನಲ್ ಕ್ರಿಮಿನಲ್ ಕೋರ್ಟ್ ಇವೆರಡು ಬೇರೆ ಬೇರೆ ಇರೋಂಥದ್ದು. ಇದು ಆಮೇಲೆ ನೋಡೋಣ. ಸದ್ಯಕ್ಕೆ ದಿಸ್ ಇಸ್ ಕಾಲ್ಡ್ ಇಂಟರ್ನ್ಯಾಷನಲ್ ಕೋರ್ಟ್ ಆಫ್ ಜಸ್ಟಿಸ್. ಇಟ್ಸ್ ಅಂಡರ್ ದ UN. ಇಟ್ಸ್ ಸ್ಟ್ಯಾಟ್ಯೂಟ್ ಇಸ್ ಅಂಡರ್ UN ಸ್ಟ್ಯಾಟ್ಯೂಟ್. ಇದಕ್ಕೆ ರೋಮ್ ಸ್ಟ್ಯಾಟ್ಯೂಟ್ ಬರುತ್ತೆ, ಇದಕ್ಕೆ UN ಸ್ಟ್ಯಾಟ್ಯೂಟ್ ಇದೆ. ಇದರಲ್ಲಿ ಮುಖ್ಯವಾಗಿರುವಂತ ಅಂಗ UNSC. ಆ UNSC ನಲ್ಲಿ 15 ಜನ ಮೆಂಬರ್ಸ್ ಇರ್ತಾರೆ. 15 ಜನದಲ್ಲಿ 5 ಜನ ಪರ್ಮನೆಂಟ್ ಮೆಂಬರ್ಸ್, ಇನ್ನು 10 ಜನ ನಾನ್ ಪರ್ಮನೆಂಟ್ ಮೆಂಬರ್ಸ್. ದಿಸ್ ಪರ್ಮನೆಂಟ್ 5 ಆರ್ P5 ಆರ್ ಕಾಲ್ಡ್ ಆಸ್ USA, UK, ಜಪಾನ್, ರಷ್ಯಾ, ಚೈನಾ. ಇದರಲ್ಲಿ ರಷ್ಯಾಕ್ಕೆ ಸರಿ ಇದೆ, ಚೈನಾ ಸರಿ ಇದೆ, UK ಸರಿ ಇದೆ, USA ಸರಿ ಇದೆ. ಜಪಾನ್ ಇಸ್ ನಾಟ್ ದ ಪರ್ಮನೆಂಟ್ ಮೆಂಬರ್ ಆಫ್ UNSC. ಇಟ್ ಈಸ್ ಫ್ರಾನ್ಸ್. ಫ್ರಾನ್ಸ್ ಇರೋಂಥದ್ದು ಪರ್ಮನೆಂಟ್ ಮೆಂಬರು. ಇನ್ನು 10 ನಾನ್ ಪರ್ಮನೆಂಟ್ ಮೆಂಬರ್ಸ್ ಏನಿರಲ್ಲ, ಈ 10 ನಾನ್ ಪರ್ಮನೆಂಟ್ ಮೆಂಬರ್ಸ್ ವಿಲ್ ಬಿ ಎಲೆಕ್ಟೆಡ್ ಬೇಸ್ಡ್ ಆನ್ ದ ರೀಜನ್. ಆ ರೀಜನ್ ಯಾವ ರೀತಿಯಾಗಿರುತ್ತೆ ಅಂತಂದ್ರೆ, ಆಫ್ರಿಕಾ ಪ್ಲಸ್ ಏಷ್ಯಾ ಸೇರಿ 5 ಜನ ಇರಬೇಕು. ಈಸ್ಟರ್ನ್ ಯುರೋಪ್ ಒಬ್ಬರು, ವೆಸ್ಟರ್ನ್ ಯುರೋಪ್ ಪ್ಲಸ್ ಅದರ್ ಕಂಟ್ರೀಸ್ ಇಬ್ರು, ಮತ್ತೆ ಲ್ಯಾಟಿನ್ ಅಮೆರಿಕಾ ಅಥವಾ ಸದರ್ನ್ ಪಾರ್ಟ್ ಆಫ್ ಅಮೆರಿಕಾ ಈ ಭಾಗ ಏನಿದೆಯಲ್ಲ ಅಲ್ಲಿಂದ ಇಬ್ರು ಬರಬೇಕು. ದಿಸ್ ಇಸ್ ಹೌ ದೇ ಆರ್ ಗೋಯಿಂಗ್ ಟು ಸೆಲೆಕ್ಟ್ 10 ಮೆಂಬರ್ಸ್ ಔಟ್ ಆಫ್ ದ 193 ಮೆಂಬರ್ಸ್. ಈ ಪರ್ಮನೆಂಟ್ 5 ನ ಬಿಟ್ಟು ಇನ್ನು ಮಿಕ್ಕಿದಂತಹ 10 ಮೆಂಬರ್ಸ್ ನಾವು ಸೆಲೆಕ್ಟ್ ಮಾಡಬೇಕಾದ್ರೆ ಆ ಒಂದು ಜನರಲ್ ಅಸೆಂಬ್ಲಿ ಏನಿದೆ, ದಿಸ್ ಜನರಲ್ ಅಸೆಂಬ್ಲಿ ಶುಡ್ ವೋಟ್ ಫಾರ್ ದೆಮ್. ಆ ವೋಟಿಂಗ್ ಹೆಂಗಿರುತ್ತೆ ಅಂತಂದ್ರೆ ಸ್ಪೆಷಲ್ ಮೆಜಾರಿಟಿ, ದಟ್ ಈಸ್ 2/3 ವೋಟಿಂಗ್. ಈ ಕ್ವಶನ್ ಯಾಕೆ ತಗೊಂಡಿದೀವಿ ಅಂತಂದ್ರೆ, ಇಂಡಿಯಾ ಈ ಬಾರಿ ಸೆಲೆಕ್ಟ್ ಆಗಿದೆ. India has been selected for the 8th time. India has been selected for the 8th time. ಸರಿನಾ? ಇದು ಒಟ್ಟಾರೆ ನಾವು 1945-40 ದಶಕದಲ್ಲಿ ಏನಾಯ್ತಲ್ಲ ಅಲ್ಲಿಂದ ಹಿಡಿದು ಇದುವರೆಗೂ ಭಾರತ ದೇಶ 8ನೇ ಬಾರಿ ಸೆಲೆಕ್ಟ್ ಆಗಿದೆ. ಆ 8ನೇ ಬಾರಿ ಸೆಲೆಕ್ಟ್ ಆಗಿರೋದು. ಇದ್ರ ಜೊತೆಗೆ ಕೇವಲ ಮೊನ್ನೆ ನಡೆದಂತಹ ವೋಟಿಂಗ್ ನಲ್ಲಿ ಕೇವಲ ಭಾರತ ಅಷ್ಟೇ ಅಲ್ಲ, ಐರ್ಲೆಂಡ್ ಇತ್ತು ಮತ್ತು ನಾರ್ವೆ. ಇದ್ರ ಜೊತೆಗೆ ಇನ್ನು 4 ರಾಷ್ಟ್ರಗಳನ್ನ ನಾನ್ ಪರ್ಮನೆಂಟ್ ಮೆಂಬರ್ಸ್ ಆಗಿ ಸೆಲೆಕ್ಟ್ ಮಾಡಿದ್ದಾರೆ. ಸೊ ಇದ್ರ ಬಗ್ಗೆ ಕರೆಕ್ಟ್ ಆಗಿ ನೋಡಿ. ಅಂಡ್ ದೆನ್ ಯು ರೀಡ್ ಅಬೌಟ್ ICJ, ಇಂಟರ್ನ್ಯಾಷನಲ್ ಕೋರ್ಟ್ ಆಫ್ ಜಸ್ಟಿಸ್ ಅಂಡ್ ಇಂಟರ್ನ್ಯಾಷನಲ್ ಕ್ರಿಮಿನಲ್ ಕೋರ್ಟ್. ಇವುಗಳ ಜೊತೆಗೆ ಇಕೋಸಾಕ್ ಬಗ್ಗೆ ಇರೋದ್ರಲ್ಲಿ ಇವತ್ತಿನ ದಿವಸ ನಮಗೆ ನಡೀತಾ ಇರುವಂತಹ ಚಿಂತನೆ WHO ಬಗ್ಗೆ ಇದೆ. WHO ಇಸ್ ಪಾರ್ಟ್ ಆಫ್
ಇಕೋಸಾಕ್ ಅದರ ಬಗ್ಗೆನೂ ಪ್ರಶ್ನೆ ಬರುತ್ತೆ. ಯುನಿಸೆಫ್ ಬಗ್ಗೆನೂ ಹಲವಾರು ಬಾರಿ ಪ್ರಶ್ನೆ ಬಂದಿದೆ. ಯುನೆಸ್ಕೋ ಇಸ್ ಆಲ್ಸೋ ಪಾರ್ಟ್ ಆಫ್ ಇಕೋಸಾಕ್, ಅದರಲ್ಲಿ ಬರುತ್ತೆ. ನೆಕ್ಸ್ಟ್ ದಿಸ್ ಸೆಕ್ರೆಟೇರಿಯೇಟ್ ಇದೇನಿದೆಯಲ್ಲ ಇದು ದಿಸ್ ವಿಲ್ ಬಿ ಹೆಡೆಡ್ ಬೈ ದ ಸೆಕ್ರೆಟರಿ ಜನರಲ್ ಆರ್ ಜನರಲ್ ಸೆಕ್ರೆಟರಿ ಆಫ್ UN. He will be selected by the General Assembly and they are going to select such a member which will be proposed by the UNSC. ಈ 15 ಜನ ಏನಿದಾರಲ್ಲ ಈ 15 ಜನ ಹೇಳಿರಂತ ವ್ಯಕ್ತಿನ ಮಾತ್ರ ಸೆಲೆಕ್ಟ್ ಮಾಡಬೇಕು. ಮೊದಲು ಇವ್ರು ಸೆಲೆಕ್ಟ್ ಮಾಡ್ತಾರೆ, ಅದಾದ್ಮೇಲೆ ಜನರಲ್ ಅಸೆಂಬ್ಲಿ ಸೆಲೆಕ್ಟ್ ಮಾಡುತ್ತೆ. ಸೊ ದಿಸ್ ಈಸ್ ಹೌ UN ವರ್ಕ್ಸ್. 5 ಆರ್ಗನ್ಸ್ ಏನಿದೆ ಅದನ್ನ ನೋಡ್ಕೊಳ್ಳಿ. ಅದ್ರ ಜೊತೆಗೆ ಮುಖ್ಯವಾಗಿರುವಂತದ್ದು ಈ P5 ಎನಿ ಆಫ್ ದ ಎಕನಾಮಿಕ್ ಆರ್ ದ ಮಿಲಿಟರಿ ಆಕ್ಷನ್ ಟು ಬಿ ಟೇಕನ್ ಥ್ರೂಔಟ್ ದ ವರ್ಲ್ಡ್ ವಿಲ್ ಬಿ ಹ್ಯಾಂಡಲ್ಡ್ ಬೈ ದಿಸ್ ಪರ್ಮನೆಂಟ್ 5. ಇವ್ರು ಒಪ್ಕೊಂಡ ನಂತರದಲ್ಲೇ ಬೇರೆ ರಾಷ್ಟ್ರಗಳಿಗೆ ಅವಕಾಶ ಇರುವಂತದ್ದು. ಇವ್ರು ಒಪ್ಪದಲ್ಲೇ ಯಾವುದೇ ಒಂದು ಮಿಲಿಟರಿ ಆಕ್ಷನ್ ಸಾಧ್ಯ ಇಲ್ಲ. ಇಫ್ ದೇ ವಾಂಟ್ ಟು ಅಟ್ಯಾಕ್ ಆನ್ ಅಫ್ಘಾನಿಸ್ತಾನ್ P5 ಶುಡ್ ಅಗ್ರಿ. ಇಫ್ ದೇ ವಾಂಟ್ ಟು ಅಟ್ಯಾಕ್ ಆನ್ ಇರಾನ್ P5 ಶುಡ್ ಅಗ್ರಿ. ಇವ್ರ ಬಗ್ಗೆ ಅಷ್ಟು ಇದು 2ನೇ ಹಂತದ ಒಪ್ಪಿಗೆ ಬರುತ್ತೆ. ಆದ್ರೆ 1ನೇ ಹಂತದ ಒಪ್ಪಿಗೆ ಇವ್ರು 5 ಜನ ಹೇಳಲೇಬೇಕು. ದಟ್ ಇಸ್ ವಾಟ್ ವಿ ಕಾಲ್ ವಿಟೋ ಪವರ್ ಅಂಡರ್ UNSC. ನೆಕ್ಸ್ಟ್ ಕ್ವಶನ್ ಬನ್ನಿ. ಕಮ್ ಟು ನೆಕ್ಸ್ಟ್ ಕ್ವಶನ್. ಇದು 2017. Consider the following statements about the Parliamentary reforms. First statement, it is also known as Indian Council Act 1909. It is effectively legitimized the election of Indians to the various legislative councils in India for the first time. The British considered the so-called demand of Muslim leaders for the separate electorates in this act. Which of the above statement is are correct? Is the answer? ಹೇಳ್ರಿ, ನಾವು ಮಾರ್ಕ್ ಮಾಡೋದು ನಿಮ್ಗೆ ಮಾರ್ಕ್ ಮಾಡೋದು ಸಿಕ್ಕೈತಾ? ನೆಕ್ಸ್ಟ್, ಇಟ್ ಇಸ್ ಆಲ್ಸೋ ನೋನ್ ಆಸ್ ಇಂಡಿಯನ್ ಕೌನ್ಸಿಲ್ ಆಕ್ಟ್ 1909. ಮಾರ್ಲೆ ಸೆಕ್ರೆಟರಿ ಆಫ್ ಸ್ಟೇಟ್ ಅಥವಾ ವೈಸ್ರಾಯ? ಫಸ್ಟ್ ಹೆಸರು ಯಾವಾಗ್ಲೂ ಸೆಕ್ರೆಟರಿ ಆಫ್ ಸ್ಟೇಟ್ ಬರುತ್ತೆ, ಸೆಕೆಂಡ್ ಹೆಸರು ಯಾವಾಗ್ಲೂ ವೈಸ್ರಾಯ್ ಬರುತ್ತೆ. ನೆಕ್ಸ್ಟ್ 1909 ಆಕ್ಟ್ ಇಸ್ ಕಾಲ್ಡ್ ಆಸ್ ಮಾಂಟೆಗೋ ಚೆಮ್ಸ್ಫೋರ್ಡ್ ಆಕ್ಟ್. ಸೊ ದ ಫಸ್ಟ್ ಸ್ಟೇಟ್ಮೆಂಟ್ ಇಸ್ ಕರೆಕ್ಟ್ ಸ್ಟೇಟ್ಮೆಂಟ್. Then the second statement, it is effectively legitimized the election of Indians to the various legislative councils in India for the first time. Correct statement or wrong statement? Correct statement. So effectively legitimized, ಇಲ್ಲಿ ಏನು ಪದಗಳಿದಾವಲ್ಲ ಈ ಪದಗಳನ್ನ ನೋಡಿ ನೀವೇನು ಭಯಬೇಡ ಅಂತದೇನಿಲ್ಲ. ಅಲ್ಲಿ ಹೇಳ್ತಾರಂತ ಅರ್ಥ ಇಷ್ಟೇನೆ, ಎಲೆಕ್ಷನ್ ಅನ್ನೋದನ್ನ ಒಂದು ಕ್ರಮಬದ್ಧವಾಗಿ ಬಳಸಿಕೊಂಡಂತಹ ಮೊದಲ ಕಾಯ್ದೆ ಈ ಕಾಯ್ದೆ ಅಂತ. ಇದಕ್ಕಿಂತ ಮುಂಚೆ ಎಲೆಕ್ಷನ್ ಬಗ್ಗೆ ಮಾತಾಡ್ತಾ ಇದ್ರು, ಆದ್ರೆ ದೇ ಲೆಜಿಟಿಮೈಸ್ಡ್ ಅಂದ್ರೆ ದೇ ಗೇವ್ ದ ಲೀಗಲ್ ಬ್ಯಾಕಿಂಗ್ ಅಂತ ಅಷ್ಟೇನೆ. ಸೊ ಈ ಎಲೆಕ್ಷನ್ ಡೈರೆಕ್ಟ್ ಎಲೆಕ್ಷನ್ ಆಯ್ತಾ ಇಂಡೈರೆಕ್ಟ್ ಎಲೆಕ್ಷನ್ ಆಯ್ತಾ ದಟ್ ಇಸ್ ಡಿಫರೆಂಟ್ ಇಶ್ಯೂ. ಆರ್ ದೇ ಗಿವನ್ ದ ಅಡಲ್ಟ್ ಸಫ್ರೇಜ್ ಆರ್ ದ ಯೂನಿವರ್ಸಲ್ ಸಫ್ರೇಜ್ ದಟ್ ಇಸ್ ಡಿಫರೆಂಟ್ ಇಶ್ಯೂ. ಬಟ್ ದೇ ಗೇವ್ ದ ಲಿಮಿಟೆಡ್ ಸಫ್ರೇಜ್. ಅಂದ್ರೆ ಲಿಮಿಟೆಡ್ ಸಫ್ರೇಜ್ ಅಂತಂದ್ರೆ ಆಗಿನ ಕಾಲದಲ್ಲಿ ಇದ್ದಂತ ಎಜುಕೇಟೆಡ್ ಇರ್ಬೋದು, ಟ್ಯಾಕ್ಸ್ ಪೇಯರ್ಸ್ ಇರ್ಬೋದು ಅಥವಾ ಜಮೀನ್ದಾರ್ಸ್ ಇರ್ಬೋದು, ಅವ್ರಿಗಷ್ಟೇ ಕೊಟ್ಟಿದ್ರು. ಬಟ್ ಮೋಸ್ಟ್ ಆಫ್ ದ ಟೈಮ್ ಇಟ್ ವಾಸ್ ಇಂಡೈರೆಕ್ಟ್ ಎಲೆಕ್ಷನ್. ಬಟ್ ದೇ ಯೂಸ್ ದ ವರ್ಡ್ election or they give the legal backing for the election procedure. So the second statement is correct statement. When it comes to the third statement, the British considered the so-called demand for the Muslim leaders for the separate electorates. Sandra, so avrigene separate electorate andre gottaguttalla, reservation is different and the separate electorate is different. Separate electorate alli enagutte antandre Muslim will be selected by Muslims. When it comes to the SC, separate electorate andre SC kotre the candidate will be SC candidate and they will be selected only by the SCs. ST antandre ST. So in India we don't follow, as of now we don't follow the separate electorate, but we will follow the reservation. ಇದ್ರ ಬಗ್ಗೆನೂ ಕರೆಕ್ಟಾಗಿ ನೆನಪಿರ್ಲಿ. KPSC ಅವರು 2 ಸರಿ ಇದೇ ಪ್ರಶ್ನೆಯನ್ನು ಕೇಳಿದ್ದಾರೆ. ಎಷ್ಟು ಲೋಕಸಭಾ ಸೀಟ್ಸ್ ಇದಾವೆ, ಅದರಲ್ಲಿ ಜನರಲ್ ಸೀಟ್ಸ್ ಎಷ್ಟು, SC ಸೀಟ್ಸ್ ಎಷ್ಟು, ST ಸೀಟ್ಸ್. ಸೊ ಅಲ್ಲಿ ನಾವೇ ರಿಸರ್ವೇಶನ್ ನ ಕೊಟ್ರೆ SC ST ಕ್ಯಾಂಡಿಡೇಟ್ಸ್ ಯಾರು ನಿಂತಿರುವಂತ ಕ್ಯಾಂಡಿಡೇಟ್ಸ್ ಮಾತ್ರ SC ST ಆಗಿರಬೇಕು. ಆದ್ರೆ ವೆನ್ ಇಟ್ ಕಮ್ಸ್ ಟು ದ ವೋಟಿಂಗ್, ಆಲ್ ದ voters in that constituency will vote for that person. So now this is what we call separate electorate and reservation. It is there. So the statement 1 is correct, statement 2 is correct, and statement C is also correct. All the above statements. So the option 4 is the correct option for second question. Come to next question. On match the following ಇದೆ ನೋಡಿ ಹೆಂಗೆ. List 1, third schedule is related to what, and the 8th schedule and the 4th schedule and the 10th schedule
ಲಿಸ್ಟ್ 1 ನಲ್ಲಿ. ಲಿಸ್ಟ್ 2 ನಲ್ಲಿ ಅಲೋಕೇಶನ್ ಆಫ್ ಸೀಟ್ಸ್ ಇನ್ ದ ಅಪ್ಪರ್ ಹೌಸ್. ಸೆಕೆಂಡ್ ಒನ್ ಡಿಸ್ಕ್ವಾಲಿಫಿಕೇಶನ್ ಆನ್ ದ ಗ್ರೌಂಡ್ಸ್ ಆಫ್ ಡಿಫೆಕ್ಷನ್. ಥರ್ಡ್ ಸ್ಟೇಟ್ಮೆಂಟ್ ವ್ಯಾಲಿಡೇಷನ್ ಆಫ್ ಸರ್ಟೈನ್ ಆಕ್ಟ್ಸ್. ದ ಫೋರ್ತ್ ಆಪ್ಷನ್ ಅಫಿಷಿಯಲ್ ಲ್ಯಾಂಗ್ವೇಜಸ್ ಆಫ್ ದ ರಿಪಬ್ಲಿಕ್ ಆಫ್ ಇಂಡಿಯಾ. ಫಿಫ್ತ್ ಒನ್ ಫಾರ್ಮ್ಸ್ ಆಫ್ ಓತ್ಸ್ ಅಂಡ್ ಅಫರ್ಮೇಷನ್ಸ್. ಸೊ UPSC ನಲ್ಲಿ ನಾರ್ಮಲ್ ಆಗಿ ಕೇಳ್ತಾರೆ. KPSC ನಲ್ಲಿ ಒಂದ್ ಬಾರಿ ಡೈರೆಕ್ಟ್ ಕ್ವಶನ್ ಇದೇ ರೀತಿಯಾಗಿ ಶೆಡ್ಯೂಲ್ ಯಾವ ಆಕ್ಟ್ ನ ಕೊಟ್ಟು ಶೆಡ್ಯೂಲ್ ಅದ್ರ ಎಕ್ಸ್ಪ್ಲನೇಷನ್ ನ ಕೇಳುವಂಥದ್ದು, ಶೆಡ್ಯೂಲ್ ನ ಕೊಟ್ಟು ಎಕ್ಸ್ಪ್ಲನೇಷನ್ ನ ಕೇಳುವಂಥದ್ದು ಸಹಜ. చెప్పండి. ಬೀನಾ ಅದು ರೆಡಿ ಆಗಿ ಹೋಗೈತಾ? ಅಟ್ಲೀಸ್ಟ್ ಓದಿ. ಆಪ್ಷನ್ ನೋಡೋದಕ್ಕಿಂತ ಮುಂಚೆ ನೋಡಿ. ಆಪ್ಷನ್ ಬಿನಾ ಫಸ್ಟ್ ಶೆಡ್ಯೂಲ್ ಏನಂತ ಹೇಳ್ತೀರಾ? ಯೂನಿಯನ್ ಅಂಡ್ ಇಟ್ಸ್ ಟೆರಿಟರಿ. ಸರಿನಾ? ಭಾರತ ದೇಶದ ವಿಸ್ತೀರ್ಣ ರಾಜ್ಯಗಳು ಯಾವುದು, ಕೇಂದ್ರಾಡಳಿತ ಪ್ರದೇಶಗಳು ಯಾವುದು? KPSC ನಲ್ಲಿ ಈ ಪ್ರಶ್ನೆ ಕೇಳೋರೆ. ಶೆಡ್ಯೂಲ್ 1 ಸ್ಪೀಕ್ಸ್ ಅಬೌಟ್ ಯೂನಿಯನ್ ಆಫ್ ಸ್ಟೇಟ್ಸ್ ಆರ್ ದ ಯೂನಿಯನ್. ಬರೀ ಯೂನಿಯನ್ ಅಂತ ಹೇಳುತ್ತಾ, ಬರೀ ಸ್ಟೇಟ್ ಅಂತ ಹೇಳುತ್ತಾ, ಬರೀ ಯೂನಿಯನ್ ಟೆರಿಟರಿ ಅಂತ ಹೇಳುತ್ತಾ, ಅಥವಾ ಯೂನಿಯನ್ ಆಫ್ ಸ್ಟೇಟ್ ಅಂತ? ಈ ಸ್ಟೇಟ್ಮೆಂಟ್ ಬಂದ್ರೆ ಮಾತ್ರ ಕರೆಕ್ಟ್ ಸ್ಟೇಟ್ಮೆಂಟ್ ಅದು. ಆರ್ಟಿಕಲ್ 1 ಸ್ಪೀಕ್ಸ್ ಅಬೌಟ್ ಯೂನಿಯನ್ ಆಫ್ ಸ್ಟೇಟ್ಸ್. ಇಂಡಿಯಾ ದಟ್ ಈಸ್ ಭಾರತ್ ಈಸ್ ಯೂನಿಯನ್ ಆಫ್ ಸ್ಟೇಟ್ ಅಂತ. ಸೊ ದ ಫಸ್ಟ್ ಸ್ಟೇಟ್ಮೆಂಟ್ ಎಷ್ಟು ರಾಜ್ಯ ಇದೆ, ಎಷ್ಟು ಕೇಂದ್ರಾಡಳಿತ ಪ್ರದೇಶ ಇದೆ, ಅದರ ವಿಸ್ತೀರ್ಣ ಏನು, ಮತ್ತೆ ಬೇರೆ ರಾಷ್ಟ್ರ ಬೇರೆ ಇನ್ನೊಂದು ಮುಂದಿನ ದಿನಗಳಲ್ಲಿ ಯಾವ ಭಾಗವನ್ನ ಭಾರತದ ಭಾಗವನ್ನಾಗಿ ಮಾಡ್ಕೊಂತೀವಲ್ಲ ಅಷ್ಟನ್ನು ಪೂರ್ತಿಯಾಗಿ ಬರೆದಿಟ್ಟಿದ್ದಾರೆ. ನೆಕ್ಸ್ಟ್ ಸೆಕೆಂಡ್ ಶೆಡ್ಯೂಲ್ ಏನ್ ಹೇಳುತ್ತೆ? ಎಮ್ಯುಲ್ಮೆಂಟ್ಸ್ ಆರ್ ದ ಸ್ಪೀಕ್ಸ್ ಅಬೌಟ್ ದ ಆಫೀಸಸ್ ಆಫ್ ಸ್ಪೀಕರ್ ಇರ್ಬೋದು, ಅಥವಾ ಪ್ರೆಸಿಡೆಂಟ್ ಇರ್ಬೋದು, ವೈಸ್ ಪ್ರೆಸಿಡೆಂಟ್ ಇರ್ಬೋದು, ಪ್ರೈಮ್ ಮಿನಿಸ್ಟರ್ ಇರ್ಬೋದು, ಅಥವಾ ಸಿವಿಲ್ ಸರ್ವೆಂಟ್ಸ್ ಇರ್ಬೋದು. ಸೊ ಇಂಪಾರ್ಟೆಂಟ್ ಆಫೀಸ್ ಅವ್ರಿಗೆ ಏನ್ ಎಮ್ಯುಲ್ಮೆಂಟ್ಸ್ ಇದೆ, ಸ್ಯಾಲರೀಸ್ ಏನಿದೆ, ಅಲವೆನ್ಸಸ್ ಏನಿದೆ, ಅದ್ರ ಪ್ರೊಸೀಜರ್ ಎಲ್ಲ ಹೇಳ್ತಾ ಹೋಗುತ್ತೆ. ಮೂರನೇದು ಏನ್ ಹೇಳುತ್ತೆ? ಸರಿನಾ? ಓತ್ಸ್ ಅಂಡ್ ದ ಫಾರ್ಮ್ಸ್. ಇಲ್ಲೇನ್ ಕೊಟ್ಟಿದಾರಲ್ಲ ಅಲ್ಲಿ ಕೊಟ್ಟಿರೋಂಥದ್ದು. ಈ ಓತ್ ತಾಳ್ಲಿಲ್ಲ ಅಂತಂದ್ರೆ, ಯಾರೇ ಒಬ್ಬ ಮಿನಿಸ್ಟರ್ ಆಗ್ಬೇಕು ಅಂದ್ರೂ ಮೊದಲು ಅದನ್ನ ಪ್ರಮಾಣ ವಚನವನ್ನು ಸ್ವೀಕರಿಸಬೇಕು. ಯಾರೇ ಒಬ್ಬ ಪ್ರಧಾನ ಮಂತ್ರಿ ಆಗ್ಬೇಕು ಅಂದ್ರೂ ಪ್ರಮಾಣ ವಚನವನ್ನು ಸ್ವೀಕರಿಸಿದ ಮೇಲೆ ಅವನ್ನ ಪ್ರಧಾನಿ ಅಂತೇಳಿ ಕನ್ಸಿಡರ್ ಮಾಡ್ತಾರೆ. ಆ ಪ್ರಮಾಣ ವಚನವನ್ನ ಈ ಓತ್ ತಗೊಂಡರೇನೆ ಅವನೇನಾರು ಅಲ್ಲಿ ಹೋಗಿ ನಿಂತ್ಕೊಂಡ ಅಂತಂದ್ರೆ ಯು ವಿಲ್ ನೆವರ್ ಬಿ ಕನ್ಸಿಡರ್ಡ್ ಆಸ್ ಮಿನಿಸ್ಟರ್ ಆರ್ ದ ಪ್ರೈಮ್ ಮಿನಿಸ್ಟರ್. ಫಾರ್ ದಟ್ ಮ್ಯಾಟರ್ ಚೀಫ್ ಮಿನಿಸ್ಟರ್ನು ಸಹ ಯಾರು ಕನ್ಸಿಡರ್ ಮಾಡೋದಿಲ್ಲ. ಹಾಗಾಗಿ ನಮ್ಗೆ ರಿಟ್ ಜ್ಯೂರಿಸ್ಡಿಕ್ಷನ್ ನೆನಪಿದ್ಯಾ? ಅದರಲ್ಲಿ ಕೋ ವಾರಂಟ್ ಅಂತ ಒಂದಿದೆ. ಅದು ಏನ್ ಹೇಳುತ್ತೆ ನೋಡೋಣ. ಇದಕ್ಕೆ ಇವೆಲ್ಲ KPSC ನಲ್ಲಿ ಮಾಮೂಲಿಯಾಗಿ ಕೇಳೋಂಥದ್ದು. ಆಫೀಸ್ಗೆ ತಿಂಡಿ ತಗೊಂಡೋಗಿದ್ದೀರಾ, ಊಟ ತಗೊಂಡೋಗಿರಾ? ಕ್ವಾಲಿಫಿಕೇಶನ್. ಇದರ ಅರ್ಥ ಇಷ್ಟೇನೆ, ಅಂಡರ್ ವಾಟ್ ಅಥಾರಿಟಿ ಯು ಆರ್ ಹೋಲ್ಡಿಂಗ್ ದಟ್ ಆಫೀಸ್ ಅಂತ. ಬೈ ವಾಟ್ ಅಥಾರಿಟಿ, ಯಾವ ಅಧಿಕಾರದ ಆಧಾರದ ಮೇಲೆ ನೀನು ಆಫೀಸಲ್ಲಿ ಕೂತಿದೀಯಾ ಅಂತ. Once you take the oath, then you will be allowed to enter into that office. If you doesn't take the oath, you will not be allowed to enter into that office ಅಂತ. ಆ ಜಾಗದಲ್ಲಿ ನೀವು ಕುತ್ಕೋಬೇಕು ಅಂತಂದ್ರೆ ನೀನು ಓದ್ನ ತಗೋಬೇಕು ಅಂತ. ದಟ್ ಇಸ್ ವಾಟ್ ವಿ ಕಾಲ್ ಕೋ ವಾರಂಟ್. ಯಾವುದೇ ಒಬ್ಬ ಅಧಿಕಾರಿ ಇರ್ಲಿ, ಒಬ್ಬ ಮಿನಿಸ್ಟರ್ ಇರ್ಲಿ, ಅಥವಾ ಒಬ್ಬ ಪ್ರೈಮ್ ಮಿನಿಸ್ಟರ್ ಇರ್ಲಿ, ಮುಖ್ಯಮಂತ್ರಿ ಇರ್ಲಿ, ಅವ್ರಿಗೆ ಈ ಓದ್ನ ತಾಂಡ್ಮೇಲೆ ಅಷ್ಟೇ ಒಳಗಡೆ ಹೋಗಂತದ್ದು. ಅವ್ರು ತಗೊಂಡಿಲ್ಲ, ಅದ್ ನೇರವಾಗಿ ಅಲ್ಲಿ ಕೂತಿದ್ದಾರೆ ಅಂತಂದ್ರೆ ದಟ್ ಶೋಸ್ ದಟ್ ಅಂಡರ್ writ jurisdiction I can approach the Supreme Court and ask the Supreme Court to give the writ to ಇವನಿಗೊಂದು ಆಜ್ಞೆನ ಕಳಿಸಿ ಯಾವ ಆಧಾರದ ಮೇಲೆ ಅವ್ನು ಕೂತಿದ್ದಾನೆ, ಅವ್ನು ಕೂತ್ಕೊಳ್ಳೋದಕ್ಕೆ ಅರ್ಹನಲ್ಲ ಅಂತೇಳಿ. ಸೊ ದಟ್ ಇಸ್ ವಾಟ್ ವಿ ಕಾಲ್ writ jurisdiction of Supreme Court, co warranto. Next fourth one, allocation of seats to Rajya Sabha. ಸರಿನಾ? ನಾನು ನಿಮ್ಗೆ UPSC ಗೆ ಡಿಸ್ಕಸ್ ಮಾಡಬೇಕಾದ್ರೆ ಆ ಹಳೆ ವಿಡಿಯೋನ ನೋಡಿದ್ರೆ ಅಲ್ಲಿ ಒಂದ್ ಮಾತು ಹೇಳಿದ್ದೆ. In India, we are going to follow asymmetrical federalism. In asymmetrical federalism, we are going to allocate federalism andre gottu. It's a division of power between state and the union. So, if it is equal, then it is called symmetrical. If it is unequal or if it is not symmetrical, then it is called as asymmetrical. When it comes to the fourth schedule, it is the example for asymmetric federalism because we are going to allocate the seats in the Rajya Sabha based on yavada adhaರದ ಮೇಲೆ population. So UP will get the 30 seats and when it comes to the Uttarakhand they are going to get the 3 seats. When it comes to Karnataka ಎಷ್ಟಿದೆ? 10 12. ಇದು ಸಹ KPSC ಕ್ವೆಶ್ಚನ್. 12 seats. ರಾಜ್ಯ ಸಭಾ ಸೀಟ್ ಎಷ್ಟಿದಾವೆ, ಲೋಕಸಭಾ ಸೀಟ್ ಎಷ್ಟಿದಾವೆ ಅದೆಲ್ಲ. ಸೊ ದಿಸ್ ಫೋರ್ತ್ ಒನ್. ಫಿಫ್ತ್ ಒನ್ ಏನ್ ಹೇಳುತ್ತೆ? scheduled areas and tribal areas. So where the tribal population is
very much prominent. There we are going to segregate the schedule areas or the create the schedule areas. ಅದಕ್ಕೆ ಸ್ಪೆಷಲ್ ಪವರ್ಸ್ ನ ಕೊಡ್ತಾರೆ ಅಥವಾ ಸ್ಪೆಷಲ್ ಪ್ರಾವಿಷನ್ಸ್ ನ ಕೊಡ್ತಾರೆ, ಸ್ಪೆಷಲ್ ಫಂಡ್ ರಿಲೀಸ್ ಆಗ್ತಾ ಇರುತ್ತೆ. ಸೊ ದಟ್ ಈಸ್ ಕಮ್ಸ್ ಅಂಡರ್ ದ ಫಿಫ್ತ್ ಶೆಡ್ಯೂಲ್ ಥ್ರೂಔಟ್ ದ ನೇಷನ್. ಎಷ್ಟಿದಾವೆ ಇದರೊಳಗಡೆ ಫಿಫ್ತ್ ಶೆಡ್ಯೂಲ್ ಅಲ್ಲಿ? ಎಷ್ಟು ನೇಷನ್ ಅಲ್ಲ, ಎಷ್ಟು ಕಂಟ್ರಿ ಸ್ಟೇಟ್ಸ್ ಇದಾವೆ? ಸಿಕ್ಸ್ ಶೆಡ್ಯೂಲ್ ಅಲ್ಲಿ 4 ಇದಾವೆ. ಇಲ್ಲಿ ಎಷ್ಟಿದಾವೆ ಗೊತ್ತಿಲ್ಲ, ಸರಿನಾ? ಚೆಕ್ ಮಾಡಿ ಅದನ್ನ. UPSC KPSC ಅವರು ಇದನ್ನು ಕೇಳಿದ್ದಾರೆ. ಪೀಸಾ ಆಕ್ಟ್ ಏನಿದೆಯಲ್ಲ, ಆ ಪೀಸಾ ಆಕ್ಟ್ ಇದ್ರೊಳಗಡೆ ಬರ್ಬೇಕಾದ್ರೆ ಎಷ್ಟು ಸ್ಟೇಟ್ ಅಲ್ಲಿ ಪೀಸಾ ಆಕ್ಟ್ ಆಕ್ಟಿವ್ ಆಗಿದೆ ಅಂತ. ಓಕೆ, ಆಸ್ ಪರ್ ಇವತ್ತಿಗಿರೋ ಇದರಲ್ಲಿ ಎಷ್ಟು ಸ್ಟೇಟ್ ಅಲ್ಲಿ ಇದೆ? 1 2 3 4 5 10 ಸ್ಟೇಟ್ ಅಲ್ಲಿ ಇದೆ ಸದ್ಯಕ್ಕೆ ಪೀಸಾ, ಸರಿನಾ? ಫಿಫ್ತ್ ಶೆಡ್ಯೂಲ್ ಸ್ಪೀಕ್ಸ್ ಅಬೌಟ್ ಶೆಡ್ಯೂಲ್ ಏರಿಯಾಸ್ ಅಂಡ್ ದ ಟ್ರೈಬಲ್ ಏರಿಯಾಸ್. ಸಿಕ್ಸ್ ಶೆಡ್ಯೂಲ್ ಸ್ಪೀಕ್ಸ್ ಅಬೌಟ್ Sixth schedule speaks about the autonomous district council or the tribal council in 4 states. ಯಾವ state? This fifth one is for throughout India. ಅದರಲ್ಲಿ 4 ಸ್ಟೇಟ್ ನ ಇನ್ಕ್ಲೂಡ್ ಮಾಡೋದಿಲ್ಲ. ಆ 4 ಸ್ಟೇಟ್ ಗೆ ಸಪರೇಟ್ ಆಗಿ ಮಾಡ್ಕೊಡ್ತೀವಿ ಸ್ಪೆಷಲ್ ಪ್ರಾವಿಷನ್ಸ್ ನ. ಅದು ಸಿಕ್ಸ್ ಶೆಡ್ಯೂಲ್ ಅಲ್ಲಿ ಬರುತ್ತೆ. ಯಾವ ಇದೆ ನೋಡೋಣ. ಅಸ್ಸಾಂ, ಮಣಿಪುರ್, ಆಮೇಲೆ ಮೇಘಾಲಯ, ಮಿಜೋರಾಂ, ತ್ರಿಪುರ. ಸರಿನಾ? ನಿಮ್ಗೆ ಇದೇನಾದ್ರು ಡೌಟ್ ಬಂದ್ರೆ ಜಸ್ಟ್ ಯು ರಿಮೆಂಬರ್, ಯಾವ್ದು ನಾರ್ತ್ ಈಸ್ಟರ್ನ್ ಸ್ಟೇಟ್ 8 ಸ್ಟೇಟ್ ನ ಇದ್ ಮಾಡ್ತೀವಲ್ಲ, ಆ ಸ್ಟೇಟ್ ಅಲ್ಲಿ ಕಂಟಿನ್ಯೂಸ್ ಆಗಿ ಎಡಭಾಗದಲ್ಲಿ ಯಾವಿದಾವಲ್ಲ ಅವಷ್ಟೇ ಅವಕ್ಕೆ ಸಪರೇಟ್ ಇರೋಂಥದ್ದು. ಇನ್ ಮಿಕ್ಕಿರೋಂಥ ರೈಟ್ ಸೈಡ್ ಅಲ್ಲಿ ನಾವೇನು ಇಂಟರ್ನ್ಯಾಷನಲ್ ಬಾರ್ಡರ್ ಇದೆಯಲ್ಲ, ರೈಟ್ ಸೈಡ್ ಹೋಗ್ತಾವಲ್ಲ ಅವಕ್ಕಿಲ್ಲ. ನಾಗಾಲ್ಯಾಂಡ್, ಮಣಿಪುರ್, ಅರುಣಾಚಲ್ ಪ್ರದೇಶ್ ಇವಕ್ಕಿಲ್ಲ. ನಮ್ಗೆ ಎಡಭಾಗದಲ್ಲಿ ಏನಿದೆಯಲ್ಲ ಆ 7 ಸ್ಟೇಟ್ ಅಲ್ಲಿ ಕಂಟಿನ್ಯೂಸ್ ಆಗಿರೋಂಥ 4 ಸ್ಟೇಟ್ಸ್ ಇದೆ. ಅಸ್ಸಾಂ, ಮೇಘಾಲಯ ನೆನಪಾಗ್ತೈತಾ? ಮ್ಯಾಪು ಜಿಯೋಗ್ರಫಿ ಕ್ಲಾಸ್ ನೆನಪಾಯ್ತಾ? ಇಲ್ಲ, ಸರಿನಾ? ಕಂಟಿನ್ಯೂಸ್ ಆಗಿರೋಂಥದ್ದು. ಸೊ ದಿಸ್ ಈಸ್ ಸಿಕ್ಸ್ ಶೆಡ್ಯೂಲ್. ಆಮೇಲೆ ಸೆವೆನ್ ಶೆಡ್ಯೂಲ್ ಏನ್ ಹೇಳುತ್ತೆ? ಇಟ್ ಸ್ಪೀಕ್ಸ್ ಅಬೌಟ್ ದ ಡಿವಿಷನ್ ಆಫ್ ಪವರ್ಸ್, ಲೆಜಿಸ್ಲೇಟಿವ್ ಪವರ್ಸ್ ಅಂಡ್ ದ ಎಕ್ಸಿಕ್ಯೂಟಿವ್ ಪವರ್ಸ್ ಆಫ್ ಗವರ್ನಮೆಂಟ್ ಆಫ್ ಇಂಡಿಯಾ ಅಂಡ್ ಸ್ಟೇಟ್ ಗವರ್ನಮೆಂಟ್. ಸರಿನಾ? ಸ್ಟೇಟ್ ಲಿಸ್ಟ್, ಯೂನಿಯನ್ ಲಿಸ್ಟ್ ಅಂಡ್ ದ ಕನ್ಕರೆಂಟ್ ಲಿಸ್ಟ್. ರಾಜ್ಯ ಪಟ್ಟಿ, ಸಮವರ್ತಿ ಪಟ್ಟಿ ಮತ್ತೆ ಕೇಂದ್ರ ಪಟ್ಟಿ. ಸರಿನಾ? ಇದು ಡಿವಿಷನ್ ಆಫ್ ಪವರ್ಸ್. 8th ಶೆಡ್ಯೂಲ್ ಯಾವುದು? 8th ಶೆಡ್ಯೂಲ್ ಏನ್ ಹೇಳುತ್ತೆ? ಅಫಿಷಿಯಲ್ ಲ್ಯಾಂಗ್ವೇಜಸ್. ಸೊ ಈ 8th ಶೆಡ್ಯೂಲ್ ಅಲ್ಲಿ ಎಷ್ಟು ಭಾಷೆ ಇದಾವೆ ಇವಾಗ? 22 ನಾ 24? 24. ಸಾಹಿತ್ಯ ಅಕಾಡೆಮಿಲಿ ಎಷ್ಟು ಭಾಷೆ ಇದಾವೆ? 8th schedule speaks about the languages which are spoken in India or which are the official languages in India. Government of India ಬಿಟ್ಟು ಸಪರೇಟ್ ನಮ್ಮ ಸ್ಟೇಟ್ ಅಲ್ಲಿ ಏನಿದಾವಲ್ಲ ಅದೆಲ್ಲ. ಇದಕ್ಕೆ ರಿಲೇಟೆಡ್ ಏನಿದೆ? The amendment 21 and the 71st and the 92. These amendments are related to 8th schedule. ಯಾಕೆಂದ್ರೆ they speak about the languages. ಇಲ್ಲಿ ಯಾವ ಭಾಷೆ ಹಾಕಿದ್ದಾರೆ? ಸಿಂಧಿ. ಸರಿನಾ? 71 ಅಲ್ಲಿ ಯಾವ್ದು ಹಾಕಿದ್ರು? ಸರಿನಾ? ನಿಮ್ಗೆ ನೆನ್ಪು ಮಾಡ್ಕೋಬೇಕು ಅಂತಂದ್ರೆ ಆಲ್ಫಾಬೆಟ್, ಇಂಗ್ಲಿಷ್ ಆಲ್ಫಾಬೆಟ್ ಏನಿದೆಯಲ್ಲ ಅದನ್ನ ನೆನೆಸ್ಕೊಳ್ಳಿ ಸಾಕು. LKLMN. ಸರಿನಾ? ಅದ್ರಲ್ಲಿ ಎಲ್ಲಿ ಯಾವ್ದು ಇಲ್ಲ, ತೆಗೆದಾಕಿ ಅದನ್ನ. ಕೆ ಕೊಂಕಣಿ, ಎಂ ಮೈಥಿಲಿನ ಮಣಿಪುರಿನ? ಮಣಿಪುರಿ. ಫಸ್ಟ್ ಮಣಿಪುರಿ ಹಾಕಿದ್ರೆ ಆಮೇಲೆ ಮೈಥಿಲಿ ಹಾಕಿದ್ರು. ಎನ್ ಯಾವುದು? ನೇಪಾಳಿ. ಸರಿನಾ? ಇವಿಷ್ಟು 71 ಇಸ್ ರಿಲೇಟೆಡ್ ಟು ಕೊಂಕಣಿ, ಮಣಿಪುರಿ ಅಂಡ್ ನೇಪಾಳಿ. ಸರಿನಾ? ಆಲ್ಫಾಬೆಟಿಕಲ್ ಆರ್ಡರ್ ಐತೆ. ನೆಕ್ಸ್ಟ್ 92 ಜಡಿ. ಮತ್ತೆ ನಿಮ್ಗೊಂದು ಮುಂಚೆ ಸೊಳ್ಳೆನ ಓಡಿಸೋದಕ್ಕೆ ಒಂದು ಕ್ರೀಮ್ ಬರೋದು ಗೊತ್ತಾ? ಹೇಳಿ ನೋಡೋಣ, ಕ್ರೀಮ್ ಯಾವ್ದಿದೆ ಅಂತ. ಓಡೋಮಾಸ್ ಅಂತ ಬರೋದು. ಆ ಓಡೋಮಾಸ್ ಕರೆಕ್ಟಾಗಿ ನಿಮ್ಗೆ ನೆನ್ಪಿಟ್ರೆ ಇದು ನೆನಪಾಗುತ್ತೆ. ಇವೆಲ್ಲ ಭಾಷೆಗಳು ಏನಿದೆಯಲ್ಲ, ಇದು ನಾನು ಯಾಕೆ ಹೇಳ್ತೇನೆ ಅಂತಂದ್ರೆ KPSC 2 ಸರಿ ಕೇಳೋರು, 2 ರಿಂದ 3 ಸರಿ ಲ್ಯಾಂಗ್ವೇಜಸ್ನೇ ಕೇಳಿದಾರೆ ನೇರವಾಗಿ. ಹೇಳಿ ನೋಡೋಣ ಯಾವ್ಯಾವ್ದು ಅಂತ. ಓಡೋಮಾಸ್ ಬರ್ಕೊಂಡ್ರು ಸಾಕು ನೀವು. ಓಡೋಮಾಸ್ ಅಂತ ಏನಿದೆಯಲ್ಲ ಅದನ್ನ ಬರ್ಕೊಳ್ಳಿ ಸಾಕು. ಇದ್ಯಾವ್ದು? ಬಿ. ಬೋಡೋ, ಡೋಂಗ್ರಿ, ಮೈಥಿಲಿ, ಸಂತ. ಸೊ ಇದು ಕಾಕತಾಳೀಯವಾಗಿ ಬಂದಿದೆ. 21 + 71 = 92. ಸೊ ಹಂಗಾಗಿ ನೆನ್ಪಿಡ್ಬೋದು. ನೀಡ್ ನಾಟ್ ಟು ವರಿ ಅಬೌಟ್ ದಿಸ್ ಥಿಂಗ್ಸ್. ಆಯ್ತಾ? ಇದಿಷ್ಟು 8th ಶೆಡ್ಯೂಲ್ ನೆನಪಾಯ್ತಾ? ನೆಕ್ಸ್ಟ್ 9th ಲ್ಯಾಂಡ್ ರಿಫಾರ್ಮ್ಸ್. ಮತ್ತೆ ನಿಮ್ದು ಬರೀ ಅದೊಂದು ಲ್ಯಾಂಡ್ ರಿಫಾರ್ಮ್ಸ್ಗೋಸ್ಕರ 9th ಶೆಡ್ಯೂಲ್ ಮಾಡಿದಾರ. 9th schedule is related to validation of certain acts to
ಓವರ್ಕಮ್ ದ ಪ್ರೊಸೀಜರ್ ಆಫ್ ಸುಪ್ರೀಂ ಕೋರ್ಟ್ ಆರ್ ದ ಹೈಯರ್ ಕೋರ್ಟ್, ಜುಡಿಷಿಯಲ್ ರಿವ್ಯೂ ಇಂದ ತಪ್ಪಿಸ್ಕೊಳ್ಳೋದಿಕ್ಕೆ ಅಂತೇಳಿ ಕ್ರಿಯೇಟ್ ಮಾಡಿದಂಥದ್ದು ಇದು. ಸೊ ಟು ಪ್ರೊಟೆಕ್ಟ್ ಸಮ್ ಲಾಸ್ ಔಟ್ ಆಫ್ ದ ಟು ಮೇಕ್ ಇಟ್ ಔಟ್ ಆಫ್ ದ ಪರ್ವ್ಯೂ ಆಫ್ ಜುಡಿಷಿಯಲ್ ರಿವ್ಯೂ, ನ್ಯಾಯಾಂಗದ ವಿಮರ್ಶೆಯಿಂದ ಪರಾಮರ್ಶೆಯಿಂದ ದೂರ ಉಳಿಸಬೇಕು ಅಂತೇಳಿ. ಇದನ್ನೇನಾರ ನ್ಯಾಯಾಂಗ ಮುಟ್ತು ಅಂತಂದ್ರೆ ಫಂಡಮೆಂಟಲ್ ರೈಟ್ಸ್ ಅಲ್ಲಿ ಇದನ್ನ ಇನ್ವ್ಯಾಲಿಡೇಟ್ ಮಾಡುತ್ತೆ. ಸೊ ಐ ಹ್ಯಾವ್ ಟು ಪ್ರೊಟೆಕ್ಟ್ ದಿಸ್ ಲಾ ಅಂಡ್ ಫಾರ್ ದಟ್ ಪರ್ಪಸ್ ಐ ಫಾಲೋಡ್. ಇದನ್ನ ನಾನು ಪೊಲಿಟಿನಲ್ಲೂ ಮೊನ್ನೆ ಡಿಸ್ಕಷನ್ ಆಯ್ತಲ್ಲ ಅದರಲ್ಲೂ ಹೇಳಿದೀನಿ, ವಿ ಫಾಲೋಡ್ ದಿಸ್ ಒನ್ ಫ್ರಮ್ ದ ಐರ್ಲ್ಯಾಂಡ್. ಅಂಬೇಡ್ಕರ್ ಅವರು ಹೇಳ್ತಾರೆ ಟು ಪ್ರೊಟೆಕ್ಟ್ ಸಮ್ ಲಾಸ್ ಐ ಹ್ಯಾವ್ ಟು ಗೋ ಫಾರ್ ದಿಸ್ ಪ್ರೊಸೀಜರ್ ಅಂತ. ಯಾಕೆಂತಂದ್ರೆ ಇಫ್ ಇಟ್ ವಿಲ್ ಬಿ ಗಿವನ್ ಟು ದ ಸುಪ್ರೀಂ ಕೋರ್ಟ್ ದೆನ್ ಇಟ್ ವಿಲ್ ಚೆಕ್ ದ technical errors over there. Other technical errors annadkina technical issues will be taken into consideration, and for that matter surely it will be declared as a unconstitutional or non-constitutional anta. So to protect that law I am going to keep those laws in the 9th schedule. Idanna first constitutional amendment act allene ನಾವು ಬಳಸ್ಕೊಂತೀವಿ, ಅಲ್ಲಿಂದ ಬರ್ತಾ so to make the laws out of the judicial review is the 9th schedule. So in Karnataka we follow 50% reservation. In Tamil Nadu they follow 69% of reservation. Adu yake antandre the law is placed in 9th schedule. In Punjab reservation is higher. Why they have higher reservation antandre they have placed their law in the 9th schedule. Sendra idu 10th schedule li bandre anti defection. ಈ ಸರಿ ಪೂರ್ತಿ ಕರ್ನಾಟಕ ತುಂಬೆಲ್ಲ ನಡೆದಿರೋದು ಅದೇ ವಿಚಾರ, ನಿಮಗೆ ನೇರವಾಗಿ ಇದ್ರ ಬಗ್ಗೆನೇ ಬರುತ್ತೆ. ಸೊ ಇದು ಯಾವ ಅಮೆಂಡ್ಮೆಂಟ್ ಅಲ್ಲಿ ಬಂದಿದೆ ಅನ್ನೋದನ್ನ ಕರೆಕ್ಟ್ ಆಗಿ ಚೆಕ್ ಮಾಡ್ಕೊಳ್ಳಿ. 52nd ಅಮೆಂಡ್ಮೆಂಟ್ ಇದು ಸಹ ಕೆಪಿಎಸ್ಸಿ ಕ್ವಶನ್. ಅದಾದ್ಮೇಲೆ ಯಾರ ಕಾಲದಲ್ಲಿ ಬಂತು ಅಂತ, ಯಾರ ಕಾಲದಲ್ಲಿ ಬಂದಿದ್ದು? ಹರಿಯಾಣ. ಅದಕ್ಕೆ ಫಸ್ಟ್ ಇಶ್ಯೂ ಆಗಿದ್ದು ಹರಿಯಾಣ ಅಥವಾ ಸುತ್ತಮುತ್ತ, ಆದ್ರೆ ರಾಜೀವ್ ಗಾಂಧಿ ನಮ್ಮ ಕೇಂದ್ರದಲ್ಲಿ ನಮ್ಮ ಬಂದದ್ದು ರಾಜೀವ್ ಗಾಂಧಿ ಪ್ರಧಾನಮಂತ್ರಿ ಆಗಿದ್ದಂತಹ ಸಂದರ್ಭದಲ್ಲಿ. ಸೊ ಇಯರ್ಸ್ ನ ನೆನ್ಪಿಡ್ಲಿಲ್ಲ ಅಂತಂದ್ರು 80s ಅಲ್ಲಿ ಬಂತ 90s ಅಲ್ಲಿ ಬಂತ ಅಷ್ಟೇ ನೆನ್ಪಿಟ್ರೆ ಸಾಕು. ಕಾನ್ಸ್ಟಿಟ್ಯೂಷನಲ್ ಅಮೆಂಡ್ಮೆಂಟ್ ಆಕ್ಟ್ ಯಾವುದು ಅಂತೇಳಿ ಕೆಪಿಎಸ್ಸಿ ಕೇಳ್ತಾರೆ, ಜಸ್ಟ್ ನೋಡ್ಕೊಂಡ್ರೆ ಸಾಕು. ಇಟ್ ಈಸ್ 52nd. 11th 12th it is related to panchayats, that is rural self government. ಗ್ರಾಮ ಪಂಚಾಯತಿ, ಜಿಲ್ಲಾ ಪಂಚಾಯತಿ, ತಾಲೂಕ್ ಪಂಚಾಯತಿ ಈ ಇದರಲ್ಲಿ. when it comes to the 12 it is urban local self government, ಮುನ್ಸಿಪಾಲಿಟಿ, ಕೌನ್ಸಿಲ್, ಕಾರ್ಪೊರೇಷನ್, ಮಹಾನಗರ ಪಾಲಿಕಾಸ್ ಇವೇನಿದೆಯಲ್ಲ ಅದು. ಸೊ ಈ 12 ಶೆಡ್ಯೂಲ್ ಈಗ ನೀವು ಕರೆಕ್ಟಾಗಿ ನೆನಪು ಮಾಡ್ಕೊಳ್ಳಿ, ನಿಮ್ಗೆ ಗೊತ್ತಾಗುತ್ತೆ 1 ರಿಂದ 12. ಮತ್ತೆ ನಿಮ್ಗೆ ಎಲ್ಲಾ ಪಾರ್ಟ್ಸ್ ಗಳನ್ನ ಆರಾಮಾಗಿ ನೆನ್ಪಿಡ್ಬೋದು, ಎಲ್ಲಾ ಶೆಡ್ಯೂಲ್ಗಳನ್ನ ಆರಾಮಾಗಿ ನೆನ್ಪಿಡ್ಬೋದು. ಇಡೀ ಆರ್ಟಿಕಲ್ ನ 400+ ಆರ್ಟಿಕಲ್ ಏನಿದೆಯಲ್ಲ ಅವನ್ನ ನೆನ್ಪಿಡೋದಿಕ್ಕಾಗೋದಿಲ್ಲ. ಆರ್ಟಿಕಲ್ ನ ನೆನ್ಪಿಡ್ಬೇಕಾದ್ರೆ ಇನ್ ಬ್ರಾಡರ್ ಮ್ಯಾನರ್ ಯು ರಿಮೆಂಬರ್, ಅಂದ್ರೆ 1 ರಿಂದ 4 ಯೂನಿಯನ್ ಅಂಡ್ ಇಟ್ಸ್ ಸ್ಟೇಟ್ ಶೆಡ್ಯೂಲ್ 1 ಸಂಬಂಧಪಟ್ಟಿರೋದು. ನೆಕ್ಸ್ಟ್ 5 ರಿಂದ 12 ಇಟ್ಸ್ ರಿಲೇಟೆಡ್ ಟು ಸಿಟಿಸನ್ಶಿಪ್. 13 ರಿಂದ 30 ಚಿಲ್ಲರೆ ಇರೋದು ಫಂಡಮೆಂಟಲ್ ರೈಟ್ಸ್. ಅದಾದ್ಮೇಲೆ DPSP ಎಷ್ಟಿದೆ, ಅದಾದ್ಮೇಲೆ ಫಂಡಮೆಂಟಲ್ ಡ್ಯೂಟೀಸ್ಗೆ ಒಂದೇ ಒಂದು ಆರ್ಟಿಕಲ್ ಇದೆ 51A. ಅದಾದ್ಮೇಲೆ ಯು ಜಸ್ಟ್ ರಿಮೆಂಬರ್ ಇನ್ ಎ ಬ್ರಾಡರ್ ಮ್ಯಾನರ್ ಫ್ರಮ್ ದ ಆರ್ಟಿಕಲ್ 60 or 60+ ಇಟ್ ಸ್ಪೀಕ್ಸ್ ಅಬೌಟ್ ಯೂನಿಯನ್ ಗವರ್ನಮೆಂಟ್. ಆಯ್ತಾ? ನೆಕ್ಸ್ಟ್ ಇಟ್ ಸ್ಪೀಕ್ಸ್ ಅಬೌಟ್ ದ ಸ್ಟೇಟ್ ಗವರ್ನಮೆಂಟ್. ಆ ಸ್ಟೇಟ್ ಗವರ್ನಮೆಂಟ್ಗೂ ಯೂನಿಯನ್ ಗವರ್ನಮೆಂಟ್ಗೂ ಎಷ್ಟು ಡಿಫರೆನ್ಸ್ ಇರುತ್ತೆ ಅಂತಂದ್ರೆ 90 ರಿಂದ 99 ಡಿಫರೆನ್ಸ್ ಇರುತ್ತೆ. ಇಲ್ಲಿ ಏನು ಪ್ರೆಸಿಡೆಂಟ್ ಗೆ ರಿಲೇಟೆಡ್ ಆರ್ಟಿಕಲ್ ಇರುತ್ತಲ್ಲ ಅಲ್ಲಿಗೆ ನೀವೇನಾದ್ರು ಕರೆಕ್ಟ್ ಚೆಕ್ ಮಾಡಿದ್ರೆ 90 ರಿಂದ 99 ನಿಂತ್ಕೊಳ್ಳುತ್ತೆ. ಅಂದ್ರೆ ಅಟ್ಲೀಸ್ಟ್ ಪವರ್ಸ್ ಆರ್ ಸೇಮ್, ಜ್ಯೂರಿಸ್ಡಿಕ್ಷನ್ ಬೇರೆ ಬೇರೆ ಇರ್ಬೋದು, ಆದ್ರೆ ಕಾನ್ಸ್ಟಿಟ್ಯೂಷನ್ ಹೇಳಿರೋಂಥ ಪವರ್ಸ್ ಸೇಮ್ ಇದೆಯಲ್ಲ. ನಿಮ್ಗೆ ಇದನ್ನ ಕರೆಕ್ಟ್ ನೆನ್ಪಿಟ್ರೆ ಅವ್ರು ನೆನ್ಪಿಡ್ಬೋದು, ಅಯ್ಯೋ ಇಲ್ಲೇ ಆಸುಪಾಸಲ್ಲಿ ಬರ್ತಾರೆ ಅಂತ. ಇನ್ ಮುಂದಕ್ಕೆ ನಿಮ್ಗೆ ಉಪಯೋಗ ಬರುತ್ತೆ. 90 to 99 ನಿಮ್ಗೆ ಆರ್ಡಿನೆನ್ಸ್ ಮೇಕಿಂಗ್ ಪವರ್ ಆಫ್ ದ ಪ್ರೆಸಿಡೆಂಟ್ ಈಸ್ 123. ಆರ್ಡಿನೆನ್ಸ್ ಮೇಕಿಂಗ್ ಪವರ್ ಆಫ್ ದ ಗವರ್ನರ್ ಈಸ್ ಡೆಲ್ಟ್ ಅಂಡರ್ 213. ಸರಿನಾ? ಆ ರೇಂಜ್ ಅಲ್ಲಿ ಅಂದ್ರೆ 90 ರಿಂದ 99. ಪ್ರೈಮ್ ಮಿನಿಸ್ಟರ್ ಬಗ್ಗೆ ಮಾತಾಡೋದು ಆರ್ಟಿಕಲ್ 70 ಇಂದ ಶುರು ಆಗುತ್ತೆ, ಕೌನ್ಸಿಲ್ ಆಫ್ ಮಿನಿಸ್ಟ್ರಿ. ಇಲ್ಲಿಂದ ನಾವು ನೋಡಿದ್ರೆ ಸ್ಟೇಟ್ ಅಲ್ಲಿ ನೋಡಿದ್ರೆ 160 ಇಂದ ಸ್ಟಾರ್ಟ್ ಆಗುತ್ತೆ. ಗವರ್ನರ್ ಬಗ್ಗೆ ಆಗ್ಲಿ ಅಥವಾ ಪ್ರೈಮ್ ಮಿನಿಸ್ಟರ್ ಬಗ್ಗೆ ಎಲ್ಲದು ಅದೇ ರೀತಿಯಾಗಿ ಇದೆ. ಸರಿನಾ? ಇಷ್ಟು ನೆನ್ಪಿಡಿ. ನೆನಪಾಯ್ತಾ ಇದು? ಇದನ್ನ ನೋಡ್ತೀರಾ, ಹೇಳ್ತೀರಾ ಬೇಗ? Third schedule, it's related to fifth one, third one ಇದಕ್ಕಿರೋದು. ಅದಾದ್ಮೇಲೆ 8th schedule is related to language, 4th schedule is related to allocation of Rajya Sabha seats, and 10th schedule is related to anti-defection. ಸರಿನಾ? ಪಕ್ಷಾಂತರ ಕಾಯ್ದೆ. So question number 69 ಗೆ ಆನ್ಸರ್ ಏನು? B ನಾ? ಆಯ್ತು, ನೆಕ್ಸ್ಟ್ ಕ್ವಶನ್ ಬನ್ನಿ.
Which of the following amendments of the Constitution abolish the privy purses and the privileges of the rulers of the former Indian states? Those who are preparing for UPSC, ಅದು ಸ್ವಲ್ಪ ಸಮಾಧಾನವಾಗಿ ಓದಿ, ಇಂಥವೆಲ್ಲ ನಾವೇನು ನೆನ್ಪಿಡೋಂಥ ಅವಶ್ಯಕತೆನೇ ಇಲ್ಲ. UPSC ಸ್ವಲ್ಪ ಕಡಿಮೆ ಮಾಡಿದೆ. Those who are concentrating on the KPSC ಸ್ವಲ್ಪ ನೋಡ್ಬೇಕು. ಪ್ರೈವಿ ಪರ್ಸ್ ಅಂದ್ರೆ ಗೊತ್ತಾಗುತ್ತಾ? ಏನ್ ಪ್ರೈವಿ ಪರ್ಸ್ ಅಂತಂದ್ರೆ, ಈಗ ಮೈಸೂರು ರಾಜರಿದ್ದಾರೆ. ಅವ್ರು ಮೈಸೂರು ರಾಜರು 1947 ರಾಜರಾಗಿದ್ರು. ಅವ್ರು ರಾಜರು ಅಂತಂದ್ರೆ ಅವ್ರು ಉನ್ನತ ಮಟ್ಟದಲ್ಲಿ ಕೂತ್ಕೊಂಡರು, ನಾವು ಕೆಳಗಡೆ ಇರ್ತಾ ಇದ್ವು. ಅವ್ರು ಏನ್ ಹೇಳ್ತಾರಲ್ಲ ಅದೇ ರೀತಿಯಾಗಿ ನಾವು ಪರಿಪಾಲಿಸಬೇಕಿತ್ತು. ಅದೇನೇ ಇವಾಗ ಫಾಲೋ ಆಗ್ತೈತಾ? ಸರಿನಾ? ನಾವು ಮೊನ್ನೆ ಒಂದು ಡಿಸೆಂಬರ್ ಮಂತ್ ಅಥವಾ ಜನವರಿ ಮಂತಲ್ಲಿ ಮೈಸೂರಿಗೆ ಒಂದು ಇದಕ್ಕೆ ಹೋಗಿದ್ವಿ. ಆ ಪ್ರೋಗ್ರಾಮ್ ಅಲ್ಲಿ KRS ಹೋಗೋ ಅಂತ ಇದರಲ್ಲಿ ರೈಲ್ವೆ ಟ್ರ್ಯಾಕ್ ಇದೆ. ಟ್ರ್ಯಾಕ್ ಪಕ್ಕದಲ್ಲಿ ಒಂದು ಹೋಟ್ಲ್ ಇದೆ, ಹೇಳ್ತೀರಾ? ಗೊತ್ತಿಲ್ಲ. KRS ಹೋಗ್ಬೇಕು ರೈಲ್ವೆ ಟ್ರ್ಯಾಕ್ ಪಕ್ಕದಲ್ಲಿ. ಆ ಹೋಟ್ಲಲ್ಲೇನೆ ನಾವು ಅದೇ ಹೋಟ್ಲಲ್ಲಿ ತಿಂಡಿ ತಿಂತ ಕೂತಿದ್ವಿ. ಪಕ್ಕದಲ್ಲಿ ಮಹಾರಾಣಿನೂ ತಿಂಡಿ ತಿಂತ ಕೂತಿದ್ವಿ. ಅದರ ಅರ್ಥ ಏನು ಅಂತಂದ್ರೆ ಅವರು ನಮಗೆ ಸಾಮಾನ್ಯರಾಗಿದ್ದಾರೆ ಅಂತ. ಮುಂಚೆ ಹೆಂಗಿತ್ತು? ಅವ್ರು ಹೇಳಿದ್ದನ್ನು ನಾವು ಕೇಳಬೇಕಿತ್ತು. ಸೊ ಅದು ಯಾಕೆ ಹಂಗಿತ್ತು ಅಂತಂದ್ರೆ, ಅವ್ರು ರಾಜರು ಅಂತೇಳಿ ಕನ್ಸಿಡರ್ ಮಾಡಿದ್ವಿ. ಡ್ಯೂರಿಂಗ್ ದ ಇಂಡಿಯನ್ ಇಂಡಿಪೆಂಡೆನ್ಸ್ ಆಕ್ಟ್, ಆ ಆಕ್ಟ್ ಅಲ್ಲಿ ಒಂದ್ ಮಾತು ಹೇಳುತ್ತೆ, ಏನಂತಂದ್ರೆ ಈ ಪ್ರಿನ್ಸ್ಲಿ ಸ್ಟೇಟ್ಸ್ ಏನಿದಾವೆ ದೇ ಹ್ಯಾವ್ ಟು ಐದರ್ ಜಾಯಿನ್ ಇಂಡಿಯಾ ಆರ್ ದ ಪಾಕಿಸ್ತಾನ್. ಅದರಿಂದ ಹಿಂದಕ್ಕೆ ಏನ್ ಹೇಳ್ತಾ ಇತ್ತು ಅಂತಂದ್ರೆ ದೇ ಕ್ಯಾನ್ ಜಾಯಿನ್ ಇಂಡಿಯಾ ಆರ್ ಪಾಕಿಸ್ತಾನ್, ದೇ ಕ್ಯಾನ್ ರಿಮೈನ್ ಇಂಡಿಪೆಂಡೆಂಟ್ ಅಂತ. ಆದ್ರೆ ಇಂಡಿಪೆಂಡೆನ್ಸ್ ಆಕ್ಟ್ ಏನ್ ಹೇಳ್ತು ಅಂತಂದ್ರೆ ದೇ ಆರ್ ನಾಟ್ ಸಪೋಸ್ ಟು ಬಿ ಇಂಡಿಪೆಂಡೆಂಟ್, ಐದರ್ ದೇ ಹ್ಯಾವ್ ಟು ಜಾಯಿನ್ ಇಂಡಿಯಾ ಆರ್ ದೇ ಹ್ಯಾವ್ ಟು ಜಾಯಿನ್ ಪಾಕಿಸ್ತಾನ್. ಸೊ 500 ಚಿಲ್ಲರೆ ರಾಜ್ಯಗಳು ನಮ್ಮ ರಾಷ್ಟ್ರವನ್ನು ಸೇರಿದು, ಕೆಲವೊಂದು ಅವರ ರಾಷ್ಟ್ರವನ್ನ ಸೇರಿದು. ಅವ್ರನ್ನ ಸೇರಿಸ್ಕೊಳ್ಳೋದಕ್ಕೆ ಇವ್ರು ಏನ್ ಮಾಡಿದ್ರು ಅಂತಂದ್ರೆ, ಗವರ್ನಮೆಂಟ್ ಆಫ್ ಇಂಡಿಯಾ ಪ್ರೊವೈಡೆಡ್ ದ ಏನಂತಾರೆ ಇದಕ್ಕೆ ಅವ್ರಿಗೆ. ಸೊ ಫಾರ್ ದ ಕಾಂಪನ್ಸೇಷನ್ ಟು ಗಿವ್ ಅಪ್ ದೇರ್ ಪವರ್ಸ್ ದೇ ಹ್ಯಾವ್ ಗಿವನ್ ದ ಮನಿ ಆರ್ ದ ಲೈಕ್ ಥ್ರೂ ದ ಗವರ್ಮೆಂಟ್ ಎಕ್ಸ್ಚೆಕರ್. ರಾಜ್ಯದ ಬಕ್ಕಸದಿಂದ ಅಥವಾ ರಾಷ್ಟ್ರದ ಬಕ್ಕಸದಿಂದ ಅವರಿಗೆ ದುಡ್ಡನ್ನ ಕೊಡ್ತಾ ಇದ್ರು. ಯಾಕೆ ಅಂತಂದ್ರೆ ಅವರ ಮೇಂಟೆನೆನ್ಸ್ ಗೋಸ್ಕರ ಅಂತ. ಸೊ ದಟ್ ಈಸ್ ವಾಟ್ ವಿ ಕಾಲ್ ಪ್ರೈವಿ ಪರ್ಸ್. ರಾಜರಿಗೆ ಕೊಡ್ತಿದ್ದಂತಹ ಕಾಂಪನ್ಸೇಷನ್ ಮತ್ತೆ ಅವರಿಗೆ ಅವರ ಒಂದು ಅಧಿಕಾರವನ್ನು ಬಿಟ್ಕೊಟ್ಟಿದ್ದಕ್ಕೆ ನಾವು ಕೊಟ್ಟಿರುವಂತ ದುಡ್ಡದು. So this is what we call privy purse. This privy purse is against the Article 14. ಭಾರತ ದೇಶದಲ್ಲಿ ನಾನು ಪ್ರಜೆ, ಅವರು ಪ್ರಜೆ, ಆದ್ರೆ they are getting the much more money compared to us. And India is suffering from poverty on one side, hunger on other side. ಅದು ಬೇರೆ ಬೇರೆ ಕೆಲವೊಂದು ಸಮಸ್ಯೆಗಳಿದ್ದಾವೆ, ಸೋಶಿಯೋ ಎಕನಾಮಿಕ್ ಪ್ರಾಬ್ಲಮ್ಸ್. ಈ ಸಮಸ್ಯೆಗಳಿಗೆ ದುಡ್ಡನ್ನು ಹಾಕ್ದಲೇನೆ ಸರ್ಕಾರ ಅವರಿಗೆ ದುಡ್ಡು ಕೊಡ್ತಾ ಇದೆ. So this shows that there is some discrimination. ಹಾಗಾಗಿ when Indira Gandhi was Prime Minister, she decided that to implement the socialistic principles. ಸಮಾಜವಾದದಲ್ಲಿ ಮುಖ್ಯವಾಗಿರುವಂತದ್ದು ಈಕ್ವಾಲಿಟಿ. ಈ ಈಕ್ವಾಲಿಟಿನ ತರಿಸಬೇಕು ಅಂತಂದ್ರೆ have to abolish the privy purse or the discrimination. So she decided in 1971 under Constitutional Amendment Act, she decided we are going to cancel privy purse. He will be considered as a normal person. ಇದನ್ನು ಅರ್ಥ ಆಯ್ತಾ? ಪ್ರೈವಿ ಪರ್ಸನ್. 28th amendment is related to ಕೇಳಿರ್ಬೇಕಾ? ಈ ಪ್ರೈವಿ ಪರ್ಸ್ ಬಗ್ಗೆ ಈ ಸರಿ ಏನಾದ್ರು ಕ್ವಶನ್ ಬಂದ್ರೆ ಇಟ್ ವಿಲ್ ಬಿ ರಿಲೇಟೆಡ್ ಟು ರಾಜಾ ಆಫ್ ತ್ರವಂಕೂರ್ ಕಿಂಗ್ಡಮ್ ಏನಿದೆಯಲ್ಲ, ಈ ಪದ್ಮನಾಭ ಟೆಂಪಲ್ ಅದ್ರ ಸುತ್ತಮುತ್ತನೇ ಓಡಾಡ್ತಾರೆ. ತ್ರವಂಕೂರ್ ಏನಿದೆಯಲ್ಲ ಕಿಂಗ್ಡಮ್ ಇದೇ ರೀತಿಯಾಗಿ ಒಳಗಡೆ ಬಂದಿತ್ತು. 28th amendment is related to rationalization of civil services. 1970ನೇ ದಶಕದಲ್ಲಿ ಆಗಿರೋಂಥದ್ದು. ಆ ದಶಕದಲ್ಲಿ ನೀವು ಗಮನಿಸಿದ್ರೆ ಇಂಡಿಪೆಂಡೆನ್ಸ್ ಗಿಂತ ಮುಂಚೆ ಇದ್ದಂತ ಸಿವಿಲ್ ಸರ್ವೆಂಟ್ಸ್ ಇದ್ರು ಕೆಲವೊಂದು ಜನ, ಅವ್ರಿಗೂ ನೋಡ್ಬೇಕಿತ್ತು. ಮತ್ತೆ ಆಫ್ಟರ್ ಇಂಡಿಪೆಂಡೆನ್ಸ್ ವಿ ಹ್ಯಾವ್ ರಿಕ್ರೂಟೆಡ್ ಸಮ್ ಸಿವಿಲ್ ಸರ್ವೆಂಟ್ಸ್. ಸೊ ಅವ್ರಿಗೂ ಇವ್ರಿಗೂ ಇರ್ಬೇಕಂತ ಸ್ಯಾಲರಿ ಏನಿದೆ, ಅಲವೆನ್ಸಸ್ ಏನಿದೆ, ಪೆನ್ಷನ್, ರಿಟೈರ್ ಆದ್ಮೇಲೆ ಪೆನ್ಷನ್ ಏನಿದೆ, ಅವ್ರನ್ನ ಯಾವ ರೀತಿಯಾಗಿ ಟ್ರೀಟ್ಮೆಂಟ್ ಮಾಡಬೇಕು. ಸೊ ದೋಸ್ ಥಿಂಗ್ಸ್ ಆರ್ ಕವರ್ಡ್ ಅಂಡರ್ 28th amendment. 30th amendment, it's related to procedure of Supreme Court. How I am going to put forward my views ಅಥವಾ ಸೂಟ್ಸ್ ಅಂತ ಏನಿದೆಯಲ್ಲ, ನಾನು ದಾವೆಯನ್ನ ಹೂಡಬೇಕಾದ್ರೆ ಯಾರ ಬಗ್ಗೆ ಏನಾದ್ರು ಕಂಪ್ಲೇಂಟ್ ನ ಮಾಡಬೇಕಾದ್ರೆ ಯಾವ ಪ್ರೊಸೀಜರ್ ಅಲ್ಲಿ ಮಾಡಬೇಕು ಅಂತೇಳಿ 30th amendment ಹೇಳುತ್ತೆ. You need not to worry about these things. ಅವ್ರು ಕೊಟ್ಟಿದ್ದಾರೆ ಅಷ್ಟೇ. ನೆಕ್ಸ್ಟ್ 32nd amendment is related to ಗೊತ್ತಿಲ್ಲ. This is related to Article 371, particularly for Andhra Pradesh and the Telangana state. Article 371 D and E. ಹೈದರಾಬಾದ್ ಕರ್ನಾಟಕ ಸಂಬಂಧಪಟ್ಟಿರೋದು ಯಾವುದು? ಓ ಕತೆ ಹಂಗಾರೆ ಜೆ 371 ಜೆ. ನಿಮ್ಮೂರು ಬರ್ತಾ ಬರೋದಿಲ್ಲ ಅಂದ್ರೆ ಬ್ಯಾಕ್ವರ್ಡ್ ರೀಜನ್ಗಳನ್ನೆಲ್ಲ ರೋಡ್ ಸೇರಿಸ್ಕೊಂತಾರೆ. ಸೊ ಈವನ್ ರಾಯಚೂರ್ ಬೀನ್ ಇನ್ಕ್ಲೂಡೆಡ್ ಇನ್ ದ ಸೇಮ್ ಮ್ಯಾನರ್. ಕಲ್ಯಾಣ ಕರ್ನಾಟಕ
ಕಲ್ಯಾಣ ಕರ್ನಾಟಕ. ಆರ್ಟಿಕಲ್ 371J. Come to next question. Which of the following writs is issued by the High Court to a lower court or a quasi-judicial body to stop the proceedings in a particular case where it has no jurisdiction? ಹೇಳ್ತೀರಾ? ಬಿಡಿ, ಅದು ಕ್ವಶನ್ ಅಲ್ಲಿ ಓದೋದು ಬಿಡಿ, ಇಲ್ಲಿ ಓದ್ಬಿಟ್ಟಿರಿ. ಪ್ರಾಹಿಬಿಷನ್ ಇಲ್ಲಿ ಕರೆಕ್ಟ್ ಆಗಿ ಈ ಹೆಸರೇ ಹೇಳ್ತಾ ಇದೆ. ಟು ಪ್ರಾಹಿಬಿಟ್ ಅಂತಂದ್ರೆ ಟು ಸ್ಟಾಪ್ ಅಂತ. ಯಾರ್ಯಾರಿಗೆ ಕೊಡ್ತಾ ಇದಾರೆ ಅಂತಂದ್ರೆ ಹೈಕೋರ್ಟ್ ಈಸ್ ಗಿವಿಂಗ್ ಆರ್ಡರ್ ಟು ದ ಲೋವರ್ ಕೋರ್ಟ್. ಸೊ ಇನ್ ಇಂಡಿಯಾ, in the integrated judiciary system, we are going to consider High Court and the Supreme Court as the higher judiciary. Apart from that, each and every tribunal, each and every quasi-judicial body and other lower courts will be considered as subordinate courts. ಇದನ್ನ higher judiciary ಅಂತಾರೆ, ಇದನ್ನ subordinate courts ಅಂತಾರೆ. ಸೊ ಈ ಸಬಾರ್ಡಿನೇಟ್ ಕೋರ್ಟ್ಸ್ ಗೆ ಹೈಯರ್ ಜುಡಿಷಿಯರಿ, ದಟ್ ಇಸ್ ಹೈಕೋರ್ಟ್ ಅಂಡ್ ದ ಸುಪ್ರೀಂ ಕೋರ್ಟ್, ಎರಡೂ ಸಹ ಒಂದು ಆಜ್ಞೆಯನ್ನ ನೀಡಬಹುದು. ಆಜ್ಞೆ ಏನಿದೆಯಲ್ಲ ಅದು it will tell the lower court to stop the proceedings anta. That is what we call prohibition. It is prohibiting by taking that case anta. The subordinate court will be prohibited from taking that court and taking that issue. This will be issued by the High Court and it can be issued by the Supreme Court also. Article 32 speaks about the writ jurisdiction of Supreme Court and Article 226 speaks about the writ jurisdiction of this High Court. So now, when it comes to the scope of the writ jurisdiction of the Supreme Court, it is lesser compared to the High Court. High Court. ಯಾಕೆಂತಂದ್ರೆ High Court can issue writ jurisdiction on the cases which are not related to fundamental rights also. Supreme Court ಯಾವ್ದ್ರ ಬಗ್ಗೆ ಕೊಡಬಹುದು ಅಂತಂದ್ರೆ ಕೇವಲ ಮೂಲಭೂತ ಹಕ್ಕುಗಳು ಏನಿದಾವಲ್ಲ ನಾವು ಅದ್ರ ಬಗ್ಗೆ ಅಷ್ಟೇ ಕೊಡಕ್ಕಾಗೋದು. ಬೇರೆ ಇದಕ್ಕೇನಾರ ಸಂಬಂಧಪಟ್ಟ ಹೈಕೋರ್ಟಿಗೆ ಸಂಬಂಧಪಟ್ಟಿದ್ದು ನೀವು ನೋಡಿದ್ರೆ ಇಟ್ ಕ್ಯಾನ್ ಇಶ್ಯೂ ಆನ್ ಎನಿ ಆಫ್ ದ ಕೇಸಸ್. ಸೊ ಫಂಡಮೆಂಟಲ್ ರೈಟ್ಸ್ ಜೊತೆಗೆ ಬೇರೆ ಅನ್ಯ ವಿಚಾರಗಳಿಗೂ ಸಹ ಕೊಡಬಹುದು. So that is why the scope of writ jurisdiction of the High Court is wider than the scope of Supreme Court. Next, habeas corpus ಅಂದ್ರೆ ಏನು ಅಂತ ಹೇಳ್ತೀರಾ? To produce that body ಅಂತ. ಸರಿನಾ? ABS ಅಂತಂದ್ರೆ to have the body to produce the body ಅಂತ. ಬಾಡಿ ಅಂತಂದ್ರೆ ಅಲ್ಲಿ ಪೂರ್ತಿಯಾಗಿ ಸತ್ತಿರ ಅಂತ ಹೆಣನ ತಮ್ಮ ಮುಂದೆ ಬಿಡ್ಬೇಕು ಅಂತೇನಲ್ಲ. ಆ ವ್ಯಕ್ತಿಯನ್ನ ವಿಕ್ಟಿಮ್ ಅಂತಲ್ಲ, ಸರಿ ಆಯ್ತಾ, ಆ ವ್ಯಕ್ತಿಯನ್ನ ಮುಂದೆ ತಂದು ನಿಲ್ಲಿಸಬೇಕು ಅಂತ. ಈಗ ನಿಮ್ಗೆ ಹೇಬಿಯಸ್ ಕಾರ್ಪಸ್ ಬಗ್ಗೆ ನೀವು ಕರೆಕ್ಟ್ ನೋಡ್ಬೇಕು ಅಂತಂದ್ರೆ ಜಮ್ಮು ಕಾಶ್ಮೀರಲ್ಲಿ ಡಿಟೆನ್ಷನ್ ಆಯ್ತಲ್ಲ, ಆ ಡಿಟೆನ್ಷನ್ ಆಗ್ತಿದ್ದಂಗೆನೆ ದಿನಕ್ಕೊಂದು ಕೇಸಸ್ ನ ಆಗ್ತಾ ಇದ್ರು ಹೇಬಿಯಸ್ ಕಾರ್ಪಸ್. ಫಾರೂಕ್ ಅಬ್ದುಲ್ಲಾನ ಕರ್ಕೊಂಡ್ ಮುಂದಕ್ಕೆ ಬಿಡಿ, ಇನ್ನೊಬ್ರು ಯಾರವರು ಎಫ್ತುಲ್ಲಾನ ಎಂತ ಹೆಸರೇನು, ಮೆಹಬೂಬಾ ಮುಫ್ತಿ, ಅವ್ರನ್ನ ಕರ್ಕೊಂಡ್ ಬಿಡಿ ಅಂತ. ದಟ್ ಶೋಸ್ ದಟ್ the government or Supreme Court can issue or the High Court can issue the writ jurisdiction to have the body. ಆ ವ್ಯಕ್ತಿನ ಕರ್ಕೊಂಡ್ಬಂದು ನಿಲ್ಲಿಸಿ ಅಂತ ಹೇಳಂತು, ಟು have the body of. ನೆಕ್ಸ್ಟ್, ಕೋ ವಾರಂಟ್ ಅಂದ್ರೆ ಏನಂತ ಹೇಳ್ತೀರಾ? ಇಲ್ಲಿ ಕೋ ವಾರಂಟ್ ಅಂದ್ರೆ ಈಗ ಹೇಳಿದ್ನಲ್ಲ, ಕೋ ವಾರಂಟ್ ಬೈ ವಾಟ್ ಅಥಾರಿಟಿ ಯು ಆರ್ ಹೋಲ್ಡಿಂಗ್ ದಟ್ ಆಫೀಸ್ ಅಂತ. ಸೊ ದಟ್ ಇಸ್ ವಾಟ್ ವಿ ಕಾಲ್ ಕೋ ವಾರಂಟ್. ದೆನ್ ಸರ್ಟಿಯೋರಾರಿ ಅಂತಂದ್ರೆ ಮಾಡಬೇಡ ಅಂತ ಹೇಳೋದು ಪ್ರಾಹಿಬಿಷನ್, ಮಾಡು ಅಂತ ಹೇಳೋದು ದಟ್ ಇಸ್ ವಾಟ್ ವಿ ಕಾಲ್ ಸರ್ಟಿಫೈಯಿಂಗ್, ಸರ್ಟಿಫಿಕೇಶನ್. ದಿಸ್ ಇಸ್ ದ ನೆಗೆಟಿವ್ ಕನೋಟೇಷನ್, ದಿಸ್ ಇಸ್ ದ ಪಾಸಿಟಿವ್ ಕನೋಟೇಷನ್. ದ ಹೈಯರ್ ಕೋರ್ಟ್ ಈಸ್ ಟೆಲ್ಲಿಂಗ್ ದ ಲೋವರ್ ಕೋರ್ಟ್ ಆರ್ ದ ಸಬಾರ್ಡಿನೇಟ್ ಕೋರ್ಟ್ ಟು ಡೂ ಸಮಥಿಂಗ್ ಅಂತ, ಅದನ್ನ ಸರ್ಟಿಯೋರಾರಿ ಅಂತ ಕರಿತೀವಿ. ಅದು ಮ್ಯಾಂಡಮಸ್. ಮ್ಯಾಂಡಮಸ್ ಅಂದ್ರೆ ವಿ ಕಮಾಂಡ್ ಅಂತ. ವಿ ಕಮಾಂಡ್ ಅಂತಂದ್ರೆ ಇಫ್ ಎನಿ ಆಫ್ ದ ತಹಶೀಲ್ದಾರ್, ನೀವು ಮುಂದೆ ತಹಶೀಲ್ದಾರ್ ಆಗ್ಬೇಕಾದ್ರೆ ಡಿಸಿ ಆದ ಸಂದರ್ಭದಲ್ಲಿ, ಇಫ್ ಯು ಡೋಂಟ್ ಇಶ್ಯೂ ಎನಿ ಆಫ್ ದ ಸರ್ಟಿಫಿಕೇಟ್ ಆರ್ ಇಫ್ ಯು ಕಾಂಟ್ ರೆಸ್ಪಾಂಡ್ ಪ್ರಾಪರ್ಲಿ ಫಾರ್ ಎನಿ ಆಫ್ ದ ಪರ್ಸನ್, ದೆನ್ ಯು ಕ್ಯಾನ್ ಪುಟ್ ದ ಮ್ಯಾಂಡಮಸ್ ರಿಟ್ ಜುರಿಸ್ಡಿಕ್ಷನ್ ಆನ್ ಸುಪ್ರೀಂ ಕೋರ್ಟ್ ಅಥವಾ ಹೈಕೋರ್ಟ್ ನಾವು ಅಪ್ರೋಚ್ ಮಾಡಬಹುದು, ಟೆಲ್ಲಿಂಗ್ ದಟ್ ಈಸ್ ನಾಟ್ ಡೂಯಿಂಗ್ ಇಸ್ ಫಂಕ್ಷನ್ ಅಂತ. ದಟ್ ಇಸ್ ವಾಟ್ ವಿ ಕಾಲ್ ಮ್ಯಾಂಡಮಸ್, ವಿ ಕಮಾಂಡ್. ಇಲ್ಲಿ ಡಿ ಏನಿದೆ, ಇಲ್ಲೂ ಕಮಾಂಡ್ ಬರಬೇಕು. ಸರ್ಟಿಫೈ ಈಸ್ ಸರ್ಟಿಯೋರಾರಿ, ಕಾಣಿಸ್ತಾ ಇದೆಯಾ? ಪ್ರಾಹಿಬಿಷನ್ ಟು ಸ್ಟಾಪ್, ಆಯ್ತಾ, ಪ್ರಾಹಿಬಿಟ್. ದೆನ್ ವೆನ್ ಇಟ್ ಕಮ್ಸ್ ಟು ದ ಹೇಬಿಯಸ್ ಕಾರ್ಪಸ್, ಇದೆಲ್ಲರಿಗೂ ಕರೆಕ್ಟ್ ಆಗಿ ಗೊತ್ತಾಗುತ್ತೆ, ಟು ಹ್ಯಾವ್ ದ ಬಾಡಿ ಆಫ್. ಸರಿನಾ? ವೆನ್ ಇಟ್ ಕಮ್ಸ್ ಟು ದ ಕೋ ವಾರಂಟು, ಕರೆಕ್ಟ್ ಆಗಿ ನೆನ್ಪಿಡಿ, ಇಟ್ ಇಸ್ ರಿಲೇಟೆಡ್ ಟು ಓತ್ ಬಗ್ಗೆ ಒಂದು ಕರೆಕ್ಟ್ ಆಗಿ ನೆನ್ಪಿಟ್ರೆ ಇದು ನಿಮಗೆ ನೆನಪಾಗುತ್ತೆ. ಬೈ ವಾಟ್ ಅಥಾರಿಟಿ ಯು ಆರ್ ಹೋಲ್ಡಿಂಗ್ ದಟ್ ಆಫೀಸ್ ಅಂತ. ಅರ್ಥ ಆಯ್ತಾ? ಸರಿನಾ? ಕಮ್ ಟು ಏನ್ ಕರೆಕ್ಟ್ ಆನ್ಸರ್ ಇದಕ್ಕೆ?
ಆಯ್ತು.